ನೆಕ್ಸ್ಟ್ ವಂದೇ ಮಾತರಂ ಗೀತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ನಾಯಕರು ರಿಯಾಕ್ಷನ್ಗಳನ್ನು ಕೊಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ಇದರ ಬಗ್ಗೆ ಮಾತನಾಡಿದ್ದಾರೆ. ಏನಂತ ಹೇಳಿದ್ರು ಅಂತಂದ್ರೆ, ಈ ವಂದೇ ಮಾತರಂ ಎಲ್ಲಾ ಚರಣಗಳನ್ನ ನಾವು ಹಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಇದ್ರ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ನೇಣು ಹಾಕಿ ಜೈಲಿಗೆ ಹಾಕಿದ್ರು, ಪೂರ್ತಿ ಗೀತೆ ನಾವು ಹಾಡಲ್ಲ. ಕಾಂಗ್ರೆಸ್ ಕಾರ್ಯಕ್ರಮಗಳಲ್ಲಿ ನಾವು ಹಾಡೋದೇ ಕೇವಲ 2 ಪ್ಯಾರ. 1896ರಿಂದ 2026ರವರೆಗೂ ಏನ್ ಹಾಡಿದ್ದೀವಿ ಅಷ್ಟೇ ಹಾಡೋದು. ಪೂರ್ಣ ಗೀತೆ ಯಾವುದೇ ಕಾರಣಕ್ಕೂ ನಾವು ಹಾಡೋದಿಲ್ಲ. ಸೋನಿಯಾ ಗಾಂಧಿ ವಂದೇ ಮಾತರಂಗೆ ನಿಲ್ಲಿಸಿ ಅಂತ ಹೇಳಿಲ್ಲ, ಖರ್ಗೆಗೆ ಕುರ್ಚಿ ಕೊಡಿ ಅಂದಿದ್ದಕ್ಕೆ ಬೇರೆ ರೀತಿ ಹೇಳ್ತಿದ್ದಾರೆ ಇವರು. RSSನವರು ರಾಷ್ಟ್ರ ವಿರೋಧಿ ಚಟುವಟಿಕೆಯಲ್ಲಿ ಇದ್ದವರು, ಅವ್ರ ಹತ್ರ ನಾವು ಹೇಳಿಸ್ಕೋಬೇಕಾಗಿಲ್ಲ ಅಂತಂದ್ರು BKH. ಕಾನೂನು ಮಾಡಿದ್ದಾರೆ, ಸರ್ಕಾರದಲ್ಲಿ ಕಾನೂನು ಮಾಡಿದ್ದಾರೆ. ಕಾಂಗ್ರೆಸ್, ನಾನೊಬ್ಬ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷನಾಗಿ ಕಾಂಗ್ರೆಸ್ ಸಮಾರಂಭದಲ್ಲಿ, ಕಾಂಗ್ರೆಸ್ ಸಭೆ ಸಮಾರಂಭದಲ್ಲಿ ನಾವು ಆಡೋದು 2 ಸ್ಟ್ಯಾನ್ಸಾ. 1896ನೇ ಇಸ್ವಿಯಿಂದ 2026 ಏನು ಹಾಡ್ಕೊಂಡು ಬಂದಿದ್ದೀವಿ ಅದನ್ನೇ ನಾವು ಆಡೋದು. ಪೂರ್ಣಗೀತೆ ನಾವು ಆಡೋದಿಲ್ಲ ಕಾಂಗ್ರೆಸ್ ಸಭೆ ಸಮಾರಂಭದಲ್ಲಿ. ಅದು ನನ್ನ ಪ್ರೆಸಿಡೆಂಟ್ ಆಫ್ ಕಾಂಗ್ರೆಸ್ ಪಾರ್ಟಿ, ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷನಾಗಿ ಇದು ನನ್ನ ನಿರ್ಣಯ. ಈಗ ಕಾಂಗ್ರೆಸ್ ಸರ್ಕಾರ ಕೂಡ ಇದೆ ಸರ್, ಈ ಸರ್ಕಾರದ ಕಾರ್ಯಕ್ರಮಗಳು ಬಂದಾಗ ಕಾನೂನನ್ನು ಪಾಲನೆ ಮಾಡಬೇಕಾಗುತ್ತೆ. ಸರ್ಕಾರ ಪಾರ್ಟಿ ಸರ್ಕಾರ ಇರ್ಬೋದು, ಮತ್ತು ಅದು ಜನಗಳ ಸರ್ಕಾರ. ಕಾನೂನು ಏನಿದೆ ಅದನ್ನು ಅವ್ರು ಸರ್ಕಾರದವ್ರು ಪಾಲನೆ ಮಾಡ್ತಾರೆ, ಅದರಲ್ಲಿ ಏನು ತಪ್ಪು ಅಂತ ನಾನು ಅನಿಸೋದಿಲ್ಲ. ಅದನ್ನು ಸರಿ ತಪ್ಪು ಆಮೇಲೆ ಇನ್ನೊಂದ್ಸಲಿ ಲೋಕಸಭೆಯಲ್ಲಿ ಚರ್ಚೆ ಬರುತ್ತೆ. ಸರ್ಕಾರದಲ್ಲಿ ಅದನ್ನು ಮಾಡಬಾರ್ದು ಅಂತ ನಾನು ಹೇಳೋದಿಲ್ಲ. ಸರ್ಕಾರ ತೀರ್ಮಾನ ತೆಗೆದುಕೊಳ್ಳಿ, ಕಾನೂನು ಮಾಡಿದ್ಮೇಲೆ ಅದನ್ನು ಪಾಲನೆ ಮಾಡಬೇಕಲ್ಲ. ಕಾನೂನು ಮಾಡಿದ್ದಾರೆ.